ಮಾದಕ ವಸ್ತುಗಳ ವಿರುದ್ಧ ಡಿಆರ್ಐ ಅಧಿಕಾರಿಗಳು ಸಮರವನ್ನ ಸಾರಿದ್ದಾರೆ. ವಿದೇಶದಿಂದ ಕದ್ದು ತರ್ತಾ ಇದ್ದಂತಹ ಡ್ರಗ್ಸ್ ಅನ್ನು ಸೀಸ್ ಮಾಡಿದ್ದಾರೆ. ಸೋಪಿನ ಬಾಕ್ಸ್ನಲ್ಲಿ ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ ಸ್ಮಗ್ಲಿಂಗ್. ಸೋಪಿನ ಬಾಕ್ಸ್ನಲ್ಲಿ 14.69 ಕೋಟಿ ಮೌಲ್ಯದ ಡ್ರಗ್ಸ್ ಸಾಗಾಟ. ಡಿಆರ್ಐ ಅಧಿಕಾರಿಗಳಿಂದ ಇಬ್ಬರು ಮಹಿಳಾ ಆರೋಪಿಗಳ ಬಂಧನ ಆಗಿದೆ. ಈಶಾನ್ಯ ರಾಜ್ಯದ ಇಬ್ಬರು ಮಹಿಳೆಯರನ್ನ ಬಂಧಿಸಿ ವಿಚಾರಣೆಗೊಳಪಡಿಸಲಾಗಿದೆ. ಬೆಂಗಳೂರಿನ ಕಾಟನ್ ಪೇಟೆಯ ಬಳಿ ಸಾಗಾಟ ಮಾಡ್ತಾ ಇದ್ರಂತೆ ಇಬ್ಬರು. 14.69 ಕೋಟಿ ಮೌಲ್ಯದ 7 ಕೆಜಿ ಕೊಕೇನನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. 2 ದಿನಗಳ ಹಿಂದಷ್ಟೇ 40 ಕೋಟಿ ಬೆಲೆ ಬಾಳುವಂತಹ ಕೊಕೇನನ್ನು ಡಿಆರ್ ಅಧಿಕಾರಿಗಳು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿನಲ್ಲಿ ಸೀಸ್ ಮಾಡಿದರು. ಬುಕ್ನಲ್ಲಿ ತೆಗೆದುಕೊಂಡು ಬರ್ತಾ ಇದ್ದಂತಹ ಕೊಕೇನು ಈಗ ಸೋಪಿನ ಬಾಕ್ಸ್ನಲ್ಲಿ ತರ್ತಾ ಇದ್ದಂತಹ 14 ಕೋಟಿ ಮೌಲ್ಯದ 7 ಕೆಜಿ ಡ್ರಗ್ಸ್ ಅನ್ನ ಡಿಆರ್ಐ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಡ್ರಗ್ಸ್ನ ಜಾಲವನ್ನು ಭೇದಿಸುವಂತಹ ನಿಟ್ಟಿನಲ್ಲಿ ಈ ಇಬ್ಬರು ಮಹಿಳೆಯರನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, 2 ದಿನಗಳ ಹಿಂದಷ್ಟೇ 40 ಕೋಟಿ ಮೌಲ್ಯದ ಕೊಕೇನ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಡಿಆರ್ಐ ಅಧಿಕಾರಿಗಳು ಸೀಸ್ ಮಾಡಿದ್ರು. ಆ ಘಟನೆ ಮಾಸುವ ಮುನ್ನವೇ ಮತ್ತೆ ಇವತ್ತು ಬಲೆಗೆ ಬೀಳಿಸುವಂತಹ ಕೆಲಸ ಆಗಿದೆ. ಇವತ್ತು ಬಂಧಿತರು ಯಾರು, ಅವರ ಹಿನ್ನೆಲೆ ಏನು, ಹೇಗೆ ತಗಲಾಕೊಂಡ್ರು, ಡೀಟೇಲ್ಸ್ ಕೊಡಬಹುದಾ ಅಂತ ಹೇಳಿ. ಪ್ರೇಮ್, ಏನಂದ್ರೆ ಇಬ್ಬರು ಈಶಾನ್ಯ ಮೂಲದ ಮಹಿಳೆಯರು ಏನಿದ್ರು ಅವರಿಬ್ಬರು ಕೂಡ ಬೆಂಗಳೂರಿನ ಕಾಟನ್ ಪೇಟೆಯಲ್ಲಿ ಏನು ಕೊಕೇನನ್ನ ಸಾಗಾಟವನ್ನು ಮಾಡಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಯಾಕಂದರೆ ಡಿಆರ್ಐ ಅಧಿಕಾರಿಗಳು ಸಾಕಷ್ಟು ದಿನಗಳಿಂದನೂ ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಡ್ರಗ್ಸ್ ವಿಚಾರವಾಗಿ ಮತ್ತು ಗೋಲ್ಡ್ ಸ್ಮಗ್ಲಿಂಗ್ನ ವಿಚಾರವಾಗಿ ಅತಿ ಹೆಚ್ಚಿನ ಕಾರ್ಯಾಚರಣೆಯನ್ನು ಡಿಆರ್ಐ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಯಾಕಂದರೆ ಡಿಆರ್ಐ ಅಧಿಕಾರಿಗಳು ಏರ್ಪೋರ್ಟ್ನ ಒಳಗಡೆ ಮತ್ತು ಏರ್ಪೋರ್ಟ್ನಿಂದ ಹೊರಗಡೆ ಈ ರೀತಿಯಲ್ಲಿ ಸಾಗಾಟವನ್ನು ಎಲ್ಲಿ ಮಾಡ್ತಾ ಇರ್ತಾರೆ, ಸಾಗಾಟವನ್ನು ಮಾಡ್ತಾ ಇರುವಂಥ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಇಬ್ಬರು ಈಶಾನ್ಯ ಮೂಲದ ಮಹಿಳೆಯರೇನಿದ್ರು ಸೋಪಿನ ಬಾಕ್ಸ್ನಲ್ಲಿ, ಅಂದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಜನರನ್ನ ಮತ್ತು ಪೊಲೀಸರ ಕಣ್ಣಿಗೆ ಮಣ್ಣೆರಚುವಂಥ ಪ್ರಯತ್ನಗಳನ್ನು ಈ ಇಬ್ಬರು ಮಾಡ್ತಾ ಇದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಸೋಪಿನ ಬಾಕ್ಸ್ನ ಒಳಗೆ ಏನು ಇದೇ ಕೊಕೇನನ್ನು ಇಟ್ಕೊಳ್ಳುವಂಥದ್ದು, ಕೊಕೇನ್ಗಳನ್ನು ಇಟ್ಕೊಂಡು ಬೇರೆ ಎಡೆಗೆ ಸಾಗಾಟವನ್ನು ಮಾಡುವಂಥ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ರು. ಬೇರೆ ಬೇರೆ ಏನು ಡ್ರಗ್ ಪೆಡ್ಲರ್ಗಳೇನಿದ್ರು ಡ್ರಗ್ ಪೆಡ್ಲರ್ಗಳನ್ನು ವಿಚಾರಣೆಗೊಳಪಡಿಸಿದಂಥ ಸಂದರ್ಭದಲ್ಲಿ ಇವರಿಬ್ಬರು ಹೆಬ್ಯೂಚುವಲ್ ಆಗಿ ಈ ರೀತಿಯ ಕೃತ್ಯವನ್ನು ನಡೆಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಕಳೆದ 2 ದಿನಗಳ ಹಿಂದೆ ಕಾರ್ಯಾಚರಣೆಯನ್ನು ಮಾಡಿ ಅವರಿಬ್ಬರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಬರೋಬ್ಬರಿ 14,69,00,000 ಮೌಲ್ಯದ ಏನು ಕೊಕೇನ್ ಏನಿತ್ತು ಆ ಕೊಕೇನ್ ಅನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಇಬ್ಬರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ ಮತ್ತು ಅವರನ್ನ ಹೆಚ್ಚುವರಿ ವಿಚಾರಣೆಗಾಗಿ ತಮ್ಮ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೂ ಕೂಡ ಡಿಆರ್ಐ ತಯಾರಿಯನ್ನು ನಡೆಸಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.